ಪ್ರವಾಸ ಕಥನ ಲೇಖಕರು ನಾಗತಿಹಳ್ಳಿ ಚಂದ್ರಶೇಖರ್ 1958. ನಾಗತಿಹಳ್ಳಿ ಚಂದ್ರಶೇಖರ್ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕಿನ ನಾಗತಿಹಳ್ಳಿಯಲ್ಲಿ ಕೃಷಿಕ ಕುಟುಂಬದಲ್ಲಿ ಜನಿಸಿದರು. ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದ ಇವರು ಕನ್ನಡ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಬಹುಮುಖಿ ವ್ಯಕ್ತಿತ್ವದ ಇವರು ಸಾಹಿತ್ಯ, ರಂಗಭೂಮಿ, ಪ್ರವಾಸ, ಚಲನಚಿತ್ರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಚಲನಚಿತ್ರಗಳಿಗಾಗಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಮತ್ತು ಫಿಲ್ಮಫೇರ್ ಪ್ರಶಸ್ತಿಗಳು ಲಭಿಸಿವೆ. ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ದ ಪರಿಕಲ್ಪನೆಯ ಮೂಲಕ ತಮ್ಮ ಹುಟ್ಟೂರನ್ನು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ರೂಪಿಸಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ 31 ಸಾಹಿತ್ಯ ಕೃತಿಗಳು ಪ್ರಕಟವಾಗಿವೆ. ಹಲವಾರು ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ವಲಸೆ ಹಕ್ಕಿಯ ಹಾಡು ಅವರ ಪ್ರಮುಖ ಕಾದಂಬರಿ. 30ಕ್ಕೂ ಹೆಚ್ಚು ದೇಶಗಳನ್ನು ಸಂದರ್ಶಿಸಿ ಅನೇಕ ಪ್ರವಾಸ ಕಥನಗಳನ್ನು ರಚಿಸಿದ್ದಾರೆ. ಅಯನ, ನನ್ನ ಗ್ರಹಿಕೆಯ ಈಜಿಪ್ಟ್, ದಕ್ಷಿಣ ಧ್ರುವದಿಂ ಮತ್ತು ನನ್ನ ಗ್ರಹಿಕೆಯ ನೇಪಾಳ ಇವರ ಪ್ರಮುಖ ಪ್ರವಾಸ ಕಥನಗಳು. ಪ್ರವಾಸ ಕಥನದ ಉದ್ದೇಶ ಇತಿಹಾಸದ ದಾಖಲೆ ಅಲ್ಲ ಅಥವಾ ಪ್ರವಾಸಾನುಭವಗಳ ಶುಷ್ಕ ದಾಖಲೆಯೂ ಅಲ್ಲ. ಪ್ರಬಂಧದ ಬಂಧ, ಕಟ್ಟು, ಮಿತಿಯನ್ನು ಮೀರಿದ ವೈಯಕ್ತಿಕ ವಾಸ್ತವಾನುಭವಗಳ ಸೃಜನಾತ್ಮಕ ಅಭಿವ್ಯಕ್ತಿಯ ಕಲೆ. ಗೌತಮ ಬುದ್ಧ ಜನಿಸಿದ ನೆಲೆ ಅವನ ವಿಚಾರಗಳನ್ನು ನಂಬಿ ಪಾಲಿಸುವವರ ಪಾಲಿಗೆ ದಿವ್ಯ ಸನ್ನಿಧಿ. ಲುಂಬಿನಿ, ಬುದ್ಧನ ಜನ್ಮಸ್ಥಳವೆಂಬ ಕಾರಣದಿಂದ ರೋಮಾಂಚನ ನೀಡುವಂಥದ್ದು. ಭಾವನೆ, ಸಂವೇದನೆ, ಭಾವಸ್ಪಂದನೆಗಳಿಂದ ಕೂಡಿದ ಸಂವಹನವೊಂದು ಪ್ರವಾಸಿಗರ ಅನುಭವಕ್ಕೆ ಬರುತ್ತದೆ. ಲೇಖಕರು ಬುದ್ಧನ ಜನ್ಮಸ್ಥಳ ಲುಂಬಿನಿಗೆ ಹೋದಾಗಿನ ಅನುಭವಗಳನ್ನು ನಿರೂಪಿಸಿದ್ದಾರೆ. ನಿರ್ಮಲವಾದ ತೆರೆದ ಮನಸ್ಸಿನ ಸ್ವಾರಸ್ಯಗಳನ್ನು, ಬೆರಗು, ವಿಸ್ಮಯ, ಉತ್ಪ್ರೇಕ್ಷೆಗಳಿಗೆ ಹೊರತಾದ ಚಿಕಿತ್ಸಕ ಜೀವನದೃಷ್ಟಿಯ ಆಪ್ತ ಶೈಲಿಯನ್ನು ಇಲ್ಲಿ ಕಾಣಬಹುದು. ರಣ ಬಿಸಿಲು. ತುಂಬು ಗರ್ಭಿಣಿ ತವರಿಗೆ ಹೊರಟಿದ್ದಾಳೆ. ಹೆರಿಗೆ ನೋವು ಆರಂಭವಾಗುತ್ತದೆ. ಹತ್ತಿರದಲ್ಲೇ ಉದ್ಯಾನವನ. ಆ ಮಹಾತಾಯಿ ಅಲ್ಲಿಯೇ ಹಡೆಯುತ್ತಾಳೆ. ಗಂಡು ಮಗು. ಆ ಮಗು ಮುಂದೆ ಮಹಾತ್ಮನಾಗುತ್ತಾನೆ. ಆ ಮಹಾತಾಯಿ ಮಾಯಾದೇವಿ. ಆ ಲುಂಬಿನಿ ಉದ್ಯಾನವನದಲ್ಲಿ ಜನಿಸಿದವನು ಗೌತಮ. ಜಗತ್ತಿನಾದ್ಯಂತ 400 ಮಿಲಿಯನ್ಗೂ ಹೆಚ್ಚಿರುವ ಬೌದ್ಧರಿಗೆ ಹೊಸತಾದ ಬೆಳಕೊಂದನ್ನು ತೋರಿದ. ಬೌದ್ಧರಲ್ಲದವರಲ್ಲೂ ಕುತೂಹಲ ಹುಟ್ಟಿಸಿ ಗೌರವಾರ್ಹನಾದ. ದಕ್ಷಿಣ ನೇಪಾಳದ ಆ ಸಣ್ಣ ಉದ್ಯಾನವನ, ಲುಂಬಿನಿ, ಬೌದ್ಧ ಮಾರ್ಗಿಗಳ ಪಾಲಿಗೆ ಪವಿತ್ರ ಸ್ಥಳವಾಯಿತು. ಹಾಗೆ ನೋಡಿದರೆ ನೇಪಾಳ ಪ್ರವಾಸದ ಪ್ರಮುಖ ಗುರಿ ಈ ಲುಂಬಿನಿಯನ್ನು ನೋಡುವುದೇ ಆಗಿತ್ತು. ದೊಡ್ಡವರ ಹುಟ್ಟೂರು, ಬೆಳೆದ ಪರಿಸರವನ್ನು ನೋಡುವ ನನ್ನ ಕುತೂಹಲ ಯಾವತ್ತಿನದು. ಅದು ಕುವೆಂಪುವಿನಿಂದ ಆರಂಭವಾಗುತ್ತದೆ. ಅನಂತರ ಗಾಂಧೀಜಿಯವರ ಪೋರಬಂದರ್, ವಿದೇಶದಲ್ಲಿ ಹಲವು ಚೇತನಗಳ ಜನ್ಮಸ್ಥಳ ಹುಡುಕಿ ಹೋದದ್ದಿದೆ. ಇಂಗ್ಲೆಂಡಿನಲ್ಲಿರುವ ಶೇಕ್ಸ್ಪಿಯರ್ನ ಮನೆ, ಆಸ್ಟ್ರಿಯಾದಲ್ಲಿರುವ ಮೊಜಾರ್ಟನ ಮನೆ, ಐರ್ಲೆಂಡಿನಲ್ಲಿ ಆಸ್ಕರ್ ವೈಲ್ಡ್ನ ಮನೆ. ಹೀಗೆ ಬೆಳೆಯುತ್ತದೆ ಪಟ್ಟಿ. ವಿಪರ್ಯಾಸವೆಂದರೆ ಮೊಜಾರ್ಟನ ಊರಿನ ಹಾದಿಯಲ್ಲಿ ಹಿಟ್ಲರನು ಹುಟ್ಟಿದ ಮನೆಯೂ ಸಿಗುತ್ತದೆ. ಮಹಾನ್ ವ್ಯಕ್ತಿಗಳ ದರ್ಶನವನ್ನು, ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಕೃತಿಗಳು ಸಾಕು. ಅವರ ಹುಟ್ಟೂರನ್ನು, ಮನೆಯನ್ನು ನೋಡಲೇಬೇಕೆಂದಿಲ್ಲ. ಎಲ್ಲರ ಮನೆಗಳನ್ನು ನೋಡುವುದು ಅಸಾಧ್ಯದ ಕೆಲಸ ಕೂಡ. ಆದರೆ ನೋಡುವುದರಿಂದ ನಮ್ಮ ಅನುಭವಕ್ಕೆ ಹೊಸದೊಂದು ಆಯಾಮ ಸಿಗುತ್ತದೆ. ಗಾಂಧೀಜಿ ನೆನಪಾದಾಗಲೆಲ್ಲ ನನಗೆ ಸಬರಮತಿ ಆಶ್ರಮದ ಚಿತ್ರ ಕಣ್ಣಿಗೆ ಬರುತ್ತದೆ. ಮೊಜಾರ್ಟನ ಸಂಗೀತ ನೆನಪಾದಾಗ ಆಲ್ಸ್ ಪರ್ವತಗಳ ತಪ್ಪಲಿನ ಸಾಜ್ಬರ್ಗ್ ಎಂಬ ಪ್ರಶಾಂತ ನಗರದ ಮೇಲೆ ಬೀಸುವ ತಂಗಾಳಿ ನೆನಪಾಗುತ್ತದೆ. ನೇಪಾಳ ಪ್ರವಾಸದ ಯೋಜನೆ ಹಾಕುವಾಗಲೇ ಹೆಂಡತಿಗೆ ಹೇಳಿದ್ದೆ. ರಾಜಧಾನಿ ಕಂಡುವನ್ನು ಬಿಟ್ಟರೂ ಚಿಂತೆ ಇಲ್ಲ, ಲುಂಬಿನಿ ಎಂಬ ಸಣ್ಣ ಊರಿಗೆ ಹೋಗಲೇಬೇಕು. 1 ವಾರವಾದರೂ ತಂಗಬೇಕು ಎಂದು. ಅಮೆರಿಕಾದಂಥ ದೊಡ್ಡ ದೇಶ ತನ್ನ ಶ್ರೀಮಂತಿಕೆ ಮತ್ತು ದರ್ಪದಿಂದ ಹುಟ್ಟಿಸುವ ಆಕರ್ಷಣೆಗಿಂತ ನೇಪಾಳದಂಥ ಪುಟ್ಟ ಬಡ ದೇಶಗಳು ತಮ್ಮ ಒಡಲಲ್ಲಿ ತುಂಬಿಕೊಂಡ ಚರಿತ್ರೆ, ಸಂಸ್ಕೃತಿ, ಧಾರ್ಮಿಕ ಶ್ರದ್ಧೆ, ಬಡತನ ಮತ್ತು ರಾಜಕೀಯ ಅಸ್ಥಿರತೆಗಳಿಂದ ಆಸಕ್ತಿ ಮೂಡಿಸುತ್ತವೆ. ಲುಂಬಿನಿಯನ್ನು ಸೇರಲು ಬಹುದೂರದ ರಸ್ತೆ ಪಯಣ. ಗುಡ್ಡಗಾಡನ್ನು ಇಳಿದು, ಬಟಾಬಯಲನ್ನು ಹಿಡಿದು ಗಂಟೆಗಟ್ಟಲೆ ಸಾಗಬೇಕು. ವೇಗವೆನ್ನುವುದೇ ಕಾಲಧರ್ಮವಾಗಿರುವಾಗ ಪರ್ವತಗಳ ನಾಡಿನಲ್ಲಿ ರಸ್ತೆಗಳ ಮೂಲಕ ಊರಿಂದ ಊರಿಗೆ ಹೋಗಲು ಹೆಚ್ಚು ಸಮಯ ಬೇಕು. ಆದ್ದರಿಂದ ನೇಪಾಳಿ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ, ಸುಮಾರು 25 ಜನವರಿ ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನಗಳನ್ನು ಹಾರಲು ಬಿಟ್ಟಿದೆ. ಹಳೆಯ ಮೆಟ್ಟಾರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದರೆ ಹೇಗಿರುತ್ತದೋ ಹಾಗಿವೆ ಈ ವಿಮಾನಗಳು. ನೇಪಾಳದಂಥ ಪುಟ್ಟ ದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳಿವೆ. ವಿಮಾನ ದರ ಕೂಡ ಶ್ರೀಸಾಮಾನ್ಯನ ಕೈಗೆಟಕುವಂಥದ್ದು. ಗಂಟೆಗೊಮ್ಮೆ ಟ್ಯಾಕ್ಸಿಗಳಂತೆ ಸಂಚರಿಸುವ ಇವು, ವಾರವೊಂದರಲ್ಲಿ ಹಿಮಗಿರಿಯ ಮೇಲೆ ಹಾರಿ ಇಡೀ ನೇಪಾಳವನ್ನು ದರ್ಶನ ಮಾಡಿಸುತ್ತವೆ. ಈ ವ್ಯವಸ್ಥೆ ಭಾರತಕ್ಕೂ ಅನುಕರಣೀಯ. ಕಾರವಾರ, ಶಿವಮೊಗ್ಗ, ಹಾಸನ, ಬೀದರ, ಚಿತ್ರದುರ್ಗ ಮುಂತಾದ ಊರುಗಳಿಗೆ ಕಡಿಮೆ ದರಗಳಲ್ಲಿ ಒಂದೇ ಗಂಟೆಯಲ್ಲಿ ತಲುಪುವ ಅವಕಾಶವಿದ್ದರೆ ಎಷ್ಟೊಂದು ಸಮಯ ಉಳಿಸಬಹುದು. ಹಿಮ ಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ತಂಪು ಗಾಳಿಯನ್ನು ಮರೆತು ರಣಗುಡುವ ಬಿಸಿಲಿಗೆ ಒಡ್ಡಿಕೊಳ್ಳಬೇಕು. ಭಾರತದ ಗಡಿಯತ್ತ ಸಮೀಪಿಸುವಾಗ ಲುಂಬಿನಿ ಸಿಗುತ್ತದೆ. ಪರ್ವತಗಳು ಕಟ್ಟಿಕೊಡುವ ಮಾಯೆಯ ಮಹತ್ವ ತಿಳಿಯುವುದೇ ಆಗ. ನನಗೋ ತಪ್ಪು ಕಲ್ಪನೆಯಿತ್ತು. ಈ ಲುಂಬಿನಿ ಯಾವುದೋ ಶಿಖರಾಗ್ರದಲ್ಲಿರುವ ತಂಪನೆಯ ಗ್ರಾಮ ಎಂದು. ಆ ತಂಪನೆಯ ಊರಿನಲ್ಲಿ ಈ ಬುದ್ಧ ಬೆಳದಿಂಗಳಿನಂತೆ ಅವತರಿಸಿರಬೇಕೆಂದು.
ಇಲ್ಲ. ನನ್ನ ಮಗಳು ಸಿಹಿ ಪುಟ್ಟಿ ಬಿಸಿಲ ಝಳವನ್ನು ಅನುಭವಿಸುತ್ತಾ ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು ಎಂದಳು. ನಿಜವಿರಬೇಕು. 2500 ವರ್ಷದ ಹಿಂದೆ ಬಿಸಿಲು ಇನ್ನೂ ಹೆಚ್ಚಿತ್ತೇನೋ. ಬುದ್ಧನಿಗೆ ಜ್ಞಾನೋದಯವಾದದ್ದು ವೈಶಾಖ ಶುದ್ಧ ಪೂರ್ಣಿಮೆಯಂದು. ಅಲ್ಲೂ ಶಾಖ. ವಾಯ್ಶಾಖ. ಈ ಶಾಖವೆಂಬುದು ಸಾಂಕೇತಿಕ. ಗೌತಮನಿಗೆ ಅಂಥದ್ದೊಂದು ಉರಿ ಅವನ ಮನೋಲೋಕವನ್ನು ನಿರಂತರವಾಗಿ ದಹಿಸುತ್ತಿತ್ತು. ಬದುಕು ಎಂದರೇನು? ಅದರ ಉದ್ದೇಶವೇನು? ರೋಗ, ಮುಪ್ಪು, ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ? ಮನುಷ್ಯನ ಸಂಕಟಗಳ ಮೂಲ ಯಾವುದು? ಈ ಎಲ್ಲ ಪ್ರಶ್ನೆಗಳು ಅವನನ್ನು ಸುಡುತ್ತಿದ್ದವು. ತಾನು ದೊರೆ ಮಗನಾಗಿದ್ದು, ನಾಳೆ ಚಕ್ರವರ್ತಿಯಾಗಿ ಸೇನೆ, ಖಜಾನೆ ಎಲ್ಲವನ್ನೂ ಬಳಸಿದರೂ ಈ ಪ್ರಶ್ನೆಗೆ ಉತ್ತರ ದೊರಕಲಾರದೆಂದು ಖಚಿತವಾಗಿ ಅನ್ನಿಸಿತು. ಏಕಾಂತದ, ಸನ್ಯಾಸದ ಹಾದಿಯನ್ನು ಹುಡುಕಿಕೊಂಡ. ಆಗಿನ ಕಾಲಕ್ಕೆ ಬುದ್ಧನಿಗೆ ಪ್ರಬುದ್ಧರಾದ 30,000 ಜನ ಶಿಷ್ಯರಿದ್ದರಂತೆ. ಈ ಪ್ರಖರತೆಯನ್ನು, ಉತ್ಕರ್ಷವನ್ನು ಅಪಾರ ಸಹಿಷ್ಣುಗುಣವುಳ್ಳ ಹಿಂದೂ ಧರ್ಮವು ತಾಳಿಕೊಳ್ಳುವ ಸ್ಥಿತಿಯಲ್ಲಿರಲ್ಲ. ಆದರೆ ಬೌದ್ಧ ಧರ್ಮವನ್ನು ಚೀನಾ, ಜಪಾನ್, ಥಾಯ್ಲ್ಯಾಂಡ್, ಶ್ರೀಲಂಕಾ, ಬರ್ಮಾ, ಕಾಂಬೋಡಿಯಾ ಮುಂತಾದ ದೇಶಗಳು ಪ್ರೀತಿಯಿಂದ ಬರಮಾಡಿಕೊಂಡವು. ಪೂರ್ಣವಿರಾಮ ಪೂರ್ಣವಿರಾಮ ಪೂರ್ಣವಿರಾಮ. ಲುಂಬಿನಿಯನ್ನು ನೋಡುತ್ತಾ ಹೋದೆ. ಗೌತಮನ ಹುಟ್ಟೂರು ಎಂಬ ಪುಳಕ ನನ್ನನ್ನಾವರಿಸಿತ್ತು. ಆದರೆ ಆ ಊರಿನ ಸೆಕೆ, ಕೊಳಕು, ಬಡತನ, ಅಜ್ಞಾನ ನನ್ನ ಪುಳಕವನ್ನು ಕಿತ್ತುಕೊಳ್ಳಲು ಸರ್ವಥಾ ಪ್ರಯತ್ನಿಸುತ್ತಿದ್ದವು. ಜೊತೆಗೆ ಮೈ ಸುಡುವ ಬಿಸಿಲು. ಇದು ಒಂದು ವಿರೋಧಾಭಾಸದ ಸ್ಥಿತಿ. ಬಾಹ್ಯ ಮತ್ತು ಆಂತರಿಕ ಜಗತ್ತುಗಳೆರಡೂ ಪೂರ್ಣ ಭಿನ್ನವಾಗಿರುವುದು. ಗಾಂಧೀಜಿಯವರ ಪೋರಬಂದರವೂ ಹಾಗೆ. ಮಾಯಾದೇವಿ ದೇವಾಲಯ ಶ್ವೇತ ವರ್ಣದಿಂದ ಚೌಕಾಕಾರದಲ್ಲಿ ನಿಂತಿದೆ. ಪರಿಸರ ತುಂಬಾ ಶುಭ್ರವಾಗಿದೆ. ಆರಾಧನೆ, ಅರ್ಚನೆ, ಆಚರಣೆಗಳ ಕಂದಾಚಾರವಿಲ್ಲ. ಇಚ್ಛೆ ಇದ್ದವರು ತಂಪು ಹಾಸಿನ ಮೇಲೆ ಚಕ್ಕಂಬಕ್ಕಳ ಕುಳಿತು ಧ್ಯಾನಿಸಬಹುದು. ಕೇಂದ್ರ ಭಾಗದಲ್ಲಿ ಗೌತಮನು ಜನಿಸಿದ ಜಾಗವೆಂದು ಕಲ್ಲನ್ನಿರಿಸಿದ್ದಾರೆ. ಅದು ಹಸಿರು ಬಣ್ಣದಿಂದ ಕೂಡಿ ಪಾಚಿಗಟ್ಟಿದಂತೆ ಕಾಣುತ್ತದೆ. ಗೌತಮನ ಜನನಕ್ಕೆ ಈ ಕಲ್ಲು ಸಾಕ್ಷಿಯಾಗಿತ್ತೋ ಇಲ್ಲವೋ, ಚರಿತ್ರೆ ಪುರಾಣಗಳು ಸಂಧಿಸುವ ಅಮೂರ್ತ ಸಂಕೇತದಂತೆ ಆ ಶಿಲೆ ಕಾಣಿಸಿತು. ಸಾಮಾನ್ಯ ಜನರಿಗಾಗಿ ಆಕಾರಗಳನ್ನು ಕಾದಿರಿಸುತ್ತಾರೆ. ನೋಡಲು, ಹಿಡಿಯಲು, ನೇತು ಬೀಳಲು ಮತ್ತು ಆರಾಧಿಸಲು ಅವರ ಕೈಗೆ ಕಲ್ಲೋ, ಗೋಡೆಯೋ, ಏನಾದರೊಂದು ಮೂರ್ತ ರೂಪ ಬೇಕು. ಬಹು ಹೊತ್ತು ಅಲ್ಲಿ ನಿಂತೆ. ಹಿಂತಿರುಗಿ ನೋಡಿದರೆ ಮನೆ ಮಂದಿ ಎಲ್ಲ ಪದ್ಮಾಸನ ಹಾಕಿ ಕುಳಿತಿದ್ದಾರೆ. ಯಾವುದಾದರೊಂದು ದೌರ್ಬಲ್ಯವನ್ನು, ದುರ್ಗುಣವನ್ನು ಇಲ್ಲಿ ಬಿಟ್ಟು ಬಿಡುವುದು ಉಚಿತ. ಏಕೆಂದರೆ ಇದು ಗೌತಮ ಜನಿಸಿದ ಪವಿತ್ರವಾದ ಜಾಗ. ಏನಾದರೂ ಶಪಥ ಮಾಡು, ಎಂದಳು ಕನಸು ಪುಟ್ಟಿ. ನಾನು ಇಂಥ ಶಪಥಗಳಲ್ಲಿ ನಂಬಿಕೆ ಇಲ್ಲದವನು. ಆದ್ದರಿಂದ ಜಾಗರೂಕನಾಗಿ ಶಪಥ ಮಾಡಿದೆ. ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ, ಎಂದೆ. ಈ ನಿನ್ನ ಶಪಥದಲ್ಲಿ, ಅನಗತ್ಯ ಎಂಬ ಪದ ಅಗತ್ಯವಿರಲಿಲ್ಲ, ಎಂದಳು. ಕೆಟ್ಟದ್ದನ್ನು ತ್ಯಜಿಸಲು ಮತ್ತು ಒಳ್ಳೆಯದನ್ನು ಮಾಡಲು ಎಲ್ಲಾ ಕಾಲ ಮತ್ತು ಎಲ್ಲಾ ಜಾಗಗಳೂ ಸೂಕ್ತವೇ. ತನ್ನೊಳಗೆ ಗಟ್ಟಿಯಿಲ್ಲದವ ಮಾತ್ರ ಕುಂಟುನೆಪಗಳನ್ನು ಹುಡುಕುತ್ತಾನೆ. ಮಾಯಾದೇವಿ ದೇವಾಲಯದ ಹೊರಾವರಣದ ಹಸಿರು ಉದ್ಯಾನವನ ಗೌತಮನ ಜನನಕ್ಕೆ ಸೂಕ್ತವಾದ ಪರಿಸರದಂತಿದೆ. ಹುಟ್ಟಿಗೆ ಹಸಿರನ್ನೇ ಆಯ್ಕೆ ಮಾಡಿಕೊಂಡಿರುವ ಗೌತಮ ನಿಜಕ್ಕೂ ಅದೃಷ್ಟಶಾಲಿ. ಓ ಆನಂದ! ನನ್ನ ಕಾಲವಾದ ನಂತರ, ಮುಂದಿನ ದಿನಗಳಲ್ಲಿ ಶ್ರದ್ಧಾಳುಗಳು ಈ ಸ್ಥಳಕ್ಕೆ ನಂಬಿಕೆ, ಕುತೂಹಲ ಹಾಗೂ ಭಕ್ತಿಯಿಂದ ಬರುತ್ತಾರೆ. ನನ್ನ ಜನ್ಮಸ್ಥಳವಾದ ಲುಂಬಿನಿಯು ಆಧ್ಯಾತ್ಮಿಕ ಶಿಸ್ತಿನ ಹಾಗೂ ಆತ್ಯಂತಿಕ ಶಾಂತಿಯ ಮಾರ್ಗವಾಗುತ್ತದೆ. ಇದು ಬುದ್ಧನ ವ್ಯಾಖ್ಯೆ. ಬುದ್ಧನ ಬಾಲ್ಯದ 7 ಪ್ರಥಮ ಹೆಜ್ಜೆಗಳು ಇಲ್ಲಿ ಮೂಡಿವೆ. ಸಾಕ್ಯ ದೊರೆ ಶುದ್ಧೋಧನನ ಮಡದಿ ಮಾಯಾದೇವಿ ತನ್ನ ತವರೂರಾದ ದೇವದಾಹಕ್ಕೆ ಪ್ರಸವಕ್ಕೆಂದು ಪ್ರಯಾಣಿಸುತ್ತಿದ್ದಾಗ, ವೈಶಾಖ ಶುದ್ಧ ಪೂರ್ಣಿಮೆಯಂದು ಕ್ರಿ. ಪೂ. 623 ಗೌತಮನಿಗೆ ಜನ್ಮ ಕೊಟ್ಟಳು ಎನ್ನುತ್ತದೆ ಪ್ರತೀತಿ. ಸನಿಹದಲ್ಲಿರುವ ಪುಷ್ಕರಿಣಿಯಲ್ಲಿ ಹೆರಿಗೆಗೆ ಮುನ್ನ ಮಿಂದಳೆಂದು ನಂಬುಗೆ. ಇಟ್ಟಿಗೆಯ ಮೆಟ್ಟಿಲುಗಳಿಂದ ಆ ಕೊಳ ಕಲಾತ್ಮಕವಾಗಿದೆ. ಅಚ್ಚುಕಟ್ಟಾಗಿ ಕಾದಿರಿಸಲಾಗಿದೆ, ನವೀಕರಿಸಲಾಗಿದೆ. ಈ ಪುಷ್ಕರಿಣಿಯ ಉತ್ತರ ಬದಿಯಲ್ಲಿ ಅಶೋಕ ಸ್ತಂಭವಿದೆ. ಕ್ರಿ. ಪೂ. 249 ರಲ್ಲಿ ಇಲ್ಲಿಗೆ ಬಂದು, ಸ್ತಂಭ ನಿಲ್ಲಿಸಿ, ಶಾಸನ ಕೆತ್ತಿಸಿ, ಗೌತಮನ ಜನ್ಮಸ್ಥಳವನ್ನು ಅಧಿಕೃತವಾಗಿ ದಾಖಲಿಸಿದ ಕೀರ್ತಿ ಸಾಮ್ರಾಟ್ ಅಶೋಕನದು. ಪಾಳಿ ಭಾಷೆಯಲ್ಲಿರುವ ಈ ಶಾಸನದ ಸಾರಾಂಶ: ದೇವನಾಂಪ್ರಿಯನಾದ ಚಕ್ರವರ್ತಿ ಅಶೋಕನು ತನ್ನ ಆಳ್ವಿಕೆಯ 20ನೇ ವರ್ಷದಲ್ಲಿ, ಸ್ವತಃ ಶಾಕ್ಯಮುನಿ ಬುದ್ಧನು ಜನಿಸಿದ ಈ ಸ್ಥಳಕ್ಕೆ ಭೇಟಿಯಿತ್ತುದರ ಗುರುತಾಗಿ, ಇಲ್ಲಿ ಒಂದು ಕಲ್ಲಿನ ಕಂಬವು ಸ್ಥಾಪಿಸಲ್ಪಟ್ಟಿತು. ಮಹಾಮುನಿಯಾದ ಬುದ್ಧನು ಈ ಲುಂಬಿನಿ ಗ್ರಾಮದಲ್ಲಿ ಜನಿಸಿದ್ದ ಕಾರಣಕ್ಕಾಗಿ ಈ ಗ್ರಾಮದ ಕರವು ಅದರ 1/8ನೇಯ ಭಾಗಕ್ಕೆ ಕಮ್ಮಿ ಮಾಡಲ್ಪಟ್ಟಿತು. ಚೀನೀ ಯಾತ್ರಿಕ ಹುಯೆನ್ಸಾಂಗ್ನ ಪ್ರವಾಸಾನುಭವದಲ್ಲೂ ಈ ಜನ್ಮಸ್ಥಳದ ಬಗ್ಗೆ ಆಧಾರಗಳಿವೆ. ಲುಂಬಿನಿಗೆ ಜಗತ್ತಿನೆಲ್ಲೆಡೆಯಿಂದ ಎಲ್ಲ ಧರ್ಮಗಳ ಜನರೂ ಪ್ರವಾಹದಂತೆ ಹರಿದು ಬರುತ್ತಾರೆ. ಎಲ್ಲ ಶ್ರೀಸಾಮಾನ್ಯರ ತಾಕಲಾಟ, ದಿಗ್ಭ್ರಮ, ಸಂಕಟಗಳ ಪ್ರತೀಕವಾದ ಗೌತಮನನ್ನು ನೆನೆಯುತ್ತಾರೆ. ಅವನು ಮಾತ್ರ 2500 ವರ್ಷಗಳ ಹಿಂದೆ ಧ್ಯಾನಕ್ಕೆ ಕುಳಿತವನು, ಇನ್ನೂ ಹಾಗೆಯೇ ಕುಳಿತು ಮೌನಿಯಾಗಿದ್ದಾನೆ. 27 ಕಿಲೋಮೀಟರು ಚಲಿಸಿದ ಮೇಲೆ ಕಪಿಲವಸ್ತು ಕಾಣಿಸಿತು. ಅದನ್ನೀಗ ಲಾರ್ಕೋಟ್ ಅನ್ನುತ್ತಾರೆ. ಸಾಧಾರಣವಾದ ಹಳ್ಳಿಯದು. ಹಳ್ಳಿಯನ್ನು ಹಾದು ಮುಂದೆ ಹೋದರೆ ಲುಂಬಿನಿಯಲ್ಲಿ ಕಾದಿರಿಸಿರುವಂಥದೇ ಒಂದು ವಿಶಾಲ ಉದ್ಯಾನವನ. ಈ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇತ್ತಂತೆ. ಪುಳಕಿತನಾಗಿ ಆ ಉದ್ಯಾನವನ್ನು ಹೊಕ್ಕೆ. ಗೌತಮನು ಬಾಲ್ಯ ಮತ್ತು ಯೌವನವನ್ನು ಕಳೆದ ಅಪೂರ್ವ ಜಾಗ.
ಗೌತಮನು ಬುದ್ಧನಾಗುವ ಮೊದಲು, ಸಿದ್ಧಿಯ ಅರ್ಥ ಗಳಿಸಿ ಸಿದ್ಧಾರ್ಥನಾಗುವ ಮೊದಲು 29 ವರ್ಷಗಳ ಕಾಲ ರಾಜಕುಮಾರನಾಗಿದ್ದ ಪರಿಸರ ಇದು. ಅರಮನೆಯ ವಿವಿಧ ಪ್ರಾಂಗಣಗಳನ್ನು ಊಹಿಸಬಹುದಾದ ಇಟ್ಟಿಗೆಯ ಅರೆಬರೆ ಆಕೃತಿಗಳು, ವಿನ್ಯಾಸಗಳು ಸಾವಿರಾರು ವರ್ಷಗಳ ಕತೆ ಹೇಳುತ್ತವೆ. ಕತೆಯನ್ನು ಬಾಲ್ಯದಲ್ಲಿ ಕೇಳಿ ಕಲ್ಪಿಸಿಕೊಂಡು ಆನಂದಿಸಿದ್ದವರಿಗೆ ಇವು ಬರಿಯ ಇಟ್ಟಿಗೆಯ ಮುರುಕು ಗೋಡೆ ಅನ್ನಿಸುತ್ತವೆ. ಕಾಲ ಅದೆಷ್ಟು ನಿರ್ಗುಣ ಮತ್ತು ಕ್ರೂರವೆಂದರೆ ಅದು ಒಳಿತನ್ನೂ ಕೆಡುಕನ್ನೂ ಸಮಸಮನಾಗಿ ಸಮಗೊಳಿಸುತ್ತದೆ. ನಾನು, ಮಕ್ಕಳು ಈ ಇಟ್ಟಿಗೆ ಕಟ್ಟಡಗಳ ಮೇಲೇರಿ ಏನೇನೋ ಚರ್ಚಿಸತೊಡಗಿದೆವು. ಗೌತಮನು ಇಲ್ಲಿ ಆಟವಾಡಿರಬಹುದು, ಇಲ್ಲಿ ಊಟ ಮಾಡಿರಬಹುದು, ಇಲ್ಲಿ ಪಟ್ಟಾಭಿಷೇಕವಾಗಿರಬಹುದು, ಇದು ಯಶೋಧರೆ ಗೌತಮರ ಕೋಣೆ ಇರಬಹುದು, ರಾಹುಲನ ಗೆಳೆಯರು ಇಲ್ಲಿ ಆಡಿರಬಹುದು, ಮಾಯಾದೇವಿ ಈ ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು, ಇದೇ ತಿರುವಿನಲ್ಲಿ ಗೌತಮ, ನಗರ ದರ್ಶನದಲ್ಲಿ ಮುಪ್ಪಿನ ಮುದುಕನನ್ನು, ಹಣ್ಣು ರೋಗಿಯನ್ನು, ಶವಯಾತ್ರೆಯನ್ನು ಕಂಡಿರಬಹುದು, ನಟ್ಟಿರುಳು ಹೀಗೆ ಈ ಬಾಗಿಲಿನಿಂದ ಆಚೆ ಹೋಗಿರಬಹುದು. ಪೂರ್ಣವಿರಾಮ. ಆದರೆ ಅಲ್ಲಿ ಅಶಿಸ್ತಾಗಿ ಬೆಳೆದಿದ್ದ ಉದ್ಯಾನವನವನ್ನು ಬಿಟ್ಟರೆ ಅರಮನೆಯೂ, ಕೋಣೆಯೂ, ದ್ವಾರವೂ, ಗವಾಕ್ಷಿಯೂ ಇರಲಿಲ್ಲ. ನಮ್ಮೊಳಗಿದ್ದ ಕತೆಗಳನ್ನು ಆ ಬಯಲು ಉದ್ಯಾನವನ ಮತ್ತು ಇಟ್ಟಿಗೆ ಆಕಾರಗಳ ಜತೆಗಿಟ್ಟು ನಮ್ಮ ಅರಮನೆಗಳನ್ನು ನಾವೇ ಕಟ್ಟಿಕೊಂಡವು. ಮಹಾವಿನಿಷ್ಕಮಣ ದ್ವಾರವು ಪೂರ್ವಕ್ಕಿದೆ. ಆ ದ್ವಾರದಿಂದಲೇ ಗೌತಮನು ಮಧ್ಯರಾತ್ರಿಯಲ್ಲಿ ನಿಗರ್ಮಮಿಸಿದನೆಂದು ಪ್ರತೀತಿ. ಎಷ್ಟು ಅರ್ಥಪೂರ್ಣ. ಪೂರ್ವಕ್ಕೆ ಸೂರ್ಯನನ್ನು, ಜ್ಞಾನವನ್ನು ಹುಡುಕಿ ಹೋದದ್ದು. ಇಂಥ ಕಾವ್ಯಾತ್ಮಕ ನೋಟ ಮುಗಿಸಿ ಈಚೆಗೆ ಬಂದರೆ ಕಾಯುತ್ತಿದ್ದ ಗಾರ್ಡು, ಕಾಫಿಗೇನಾದ್ರೂ ಕೊಡಿ ಎಂದ. ರಪ್ಪನೆ ಕಟು ವಾಸ್ತವಕ್ಕೆ ಬಂದೆ. ಬುದ್ಧನ ಇಲ್ಲದ ಅರಮನೆಗೊಬ್ಬ ಗಾರ್ಡು. ಅವನೊಡ್ಡಿದ ರಿಜಿಸ್ಟರಿನಲ್ಲಿ ವಿವರ ದಾಖಲಿಸಬೇಕಂತೆ. ಆ ರಿಜಿಸ್ಟರು ಕೂಡ 2500 ವರ್ಷಗಳಷ್ಟು ವಯಸ್ಸಾಗಿದ್ದಂತೆ ದಡಮುರಿದಿತ್ತು. ಯಾರೂ ಓದುತ್ತಾರೆ ಅನ್ನಿಸಲಿಲ್ಲ. ಅಚ್ಚ ಕನ್ನಡದಲ್ಲಿ ನನ್ನ ಅನಿಸಿಕೆಗಳನ್ನು ಬರೆದೆ. ಬಕ್ಷೀಸು ಪಡೆದ ಗಾರ್ಡು ಇದು ಯಾವ ಭಾಷೆ ಅಂತ ಕೂಡ ತಲೆ ಕೆಡಿಸಿಕೊಳ್ಳದೆ ಮತ್ತೊಬ್ಬ ಪ್ರವಾಸಿಗರು ನಡೆದ. ಕಪಿಲವಸ್ತುವಿನಿಂದ ಹೊರಟು ಅನೇಕಾನೇಕ ಪ್ರಾಚೀನ ಸ್ಮಾರಕಗಳನ್ನು ನೋಡುತ್ತಾ ಹೋದರೂ ಗಾಢವಾಗಿ ಅಷ್ಟೊತ್ತಿದ್ದು ಗೌತಮನ ಇಲ್ಲದ ಅರಮನೆ ಮತ್ತು ನಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆ ಮಾತ್ರ. ಬೌದ್ಧ ಧರ್ಮವು ಪ್ರಚಲಿತವಾಗಿರುವ ಎಲ್ಲ ದೇಶಗಳೂ ಲುಂಬಿನಿಯಲ್ಲಿ ಪೈಪೋಟಿಯಿಂದ ಅದ್ದೂರಿಯಾದ ವರ್ಣರಂಜಿತ ಮೊನಾಸ್ಟಿಗಳನ್ನು ನಿರ್ಮಿಸಿವೆ. ಸೈಕಲ್ ರಿಕ್ಷಾ ಏರಿ ಇವನ್ನೆಲ್ಲ ಸುತ್ತಿ ಬಂದೆವು. ಆದರೆ ಹೃದಯಕ್ಕೆ ನಾಟಿದ್ದು ಗೌತಮನ ಇಲ್ಲದ ಅರಮನೆಯ ಕತೆ ಹೇಳುವ ಉದ್ಯಾನವನ ಮಾತ್ರ. ನಮ್ಮ ಎದೆಯ ನಿಧಿಯಂತೆ ಪೋಷಿಸಿಕೊಂಡಿದ್ದ ಸುವರ್ಣ ಆಕಾರಗಳು ದೊಪ್ಪನೆ ಕುಸಿದು ಬಿದ್ದು ಘೋರ ನಿರಾಶೆಯಾಗಿ, ಆದರೆ ಆ ನಿರಾಶೆಯಲ್ಲಿಯೇ ಅದೇ ತಾಣದಲ್ಲಿ ನಮ್ಮದೇ ಆದ ಸುವರ್ಣ ಶಿಲ್ಪವನ್ನು ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಳ್ಳುವ ಸ್ಫೋಪಜ್ಞ ಸೋಜಿಗವನ್ನು ಕಪಿಲವಸ್ತು ಕಟ್ಟಿಕೊಟ್ಟಿತು. Travelogue author, Nagatihalli Chandrasekhar, 1958. Nagatihalli Chandrasekhar was born in a farming family in Nagatihalli, Nagamangala Taluk, Mandya district. He completed his postgraduate degree in Kannada from the university and has also served as a Kannada lecturer. A multifaceted personality, he has worked in the fields of literature, theatre, travel and film. He has received National Award, State Award and Filmfare Awards for his films. He has made his hometown a cultural center through the concept of Nagatihalli Sanskriti Habba. Nagatihalli Chandrasekhar has published 31 literary works. He has published several collections of stories. His major novel is The Song of the Migratory Bird. He has visited more than 30 countries and written many travelogues. Ayan, My Understanding of Egypt, South Pole and My Understanding of Nepal are his major travelogues. The purpose of a travelogue is not to document history or to document travel experiences. The bond, an art of creative expression of personal reality beyond limits are the art of essay. The birthplace of Gautam Buddha is a divine presence for those who believe in and follow his ideas. Lumbini is thrilling because it is the birthplace of Buddha. A communication filled with feelings, sensations, and emotional vibrations comes to the experience of tourists. The author has narrated his experiences when he went to Lumbini, the birthplace of Buddha. Here, one can see the charms of a pure open mind, a sense of wonder, awe, and a therapeutic approach to life that is beyond expectations. The scorching sun. A heavily pregnant woman is leaving for her hometown. The pain of childbirth begins. Nearby is a garden. That great mother is there. A male child. That child will become a great soul in the future. That great mother is Mayadevi. Gautam, who was born in that Lumbini garden, showed a new light to more than 400 million Buddhists around the world. He became respected by non-Buddhists as well. That small garden in southern Nepal, Lumbini, became a holy place for Buddhists. If you look at it like that, the main goal of the Nepal trip was to see Lumbini. When did my curiosity to see the birthplace of great people, the environment where they grew up? It starts with Kuvempu. Then I went to Porbandar, the birthplace of Gandhiji, and the birthplace of many souls abroad. Shakespeare's house in England, Mozart's house in Austria, Oscar Wilde's house in Iceland,
The list goes on, and ironically, Hitler's birthplace is also found on the way to Mozart's town. Their works are enough to understand the vision and aspirations of great people. It is not necessary to see their hometowns and homes. It is also impossible to see everyone's homes. But seeing adds a new dimension to our experience. Whenever I think of Gandhiji, the image of the Sabarmati ashram comes to my mind. When I think of Mozart's music, I think of the breeze blowing over the serene city of Salzburg at the foot of the Alps mountains. While planning a trip to Nepal, I had told my wife, don't worry about leaving the capital, you must go to a small town called Lumbini. You must stay at least for a week. Rather than the attraction of a big country like America with its wealth and pride, small, poor countries like Nepal attract interest with their history, culture, religious devotion, poverty, and political instability. It is a long road trip to reach Lumbini. You have to travel for hours through the hills and across the plains. While speed is the essence of time, it takes more time to travel from town to town through roads in the mountainous country. Therefore, the Nepali government has built small airports in all the small towns and allowed planes that carry about 25 passengers to fly. These planes are like adding two wings to an old Matador van. In a small country like Nepal, there are more than 30 flight connections. The airfare is also affordable for the common man. These, which run like taxis once an hour, fly over the snow-capped mountains and take visitors to the entire Nepal in a week. This system is also exemplary for India. If we could reach towns like Karwar, Shivamogga, Hassan, Bidar, Chitradurga and so on in an hour at low fares, how much time could we save? We have to leave the snow-capped mountains behind, forget the cool air and expose ourselves to the scorching sun. When we approach the Indian border, we find Lumbini. Only then will we understand the significance of the magic that the mountains create. I had a wrong idea. That Lumbini was a cool village on some peak. That Buddha must have incarnated in that cool village like a bright star. No. My daughter, feeling the sweet sunshine, said that this very sun must have driven Gautam to sannyasa. It must be true. 2,500 years ago, the sun was even hotter. The Buddha attained enlightenment on the full moon day of Vaishak. There is a fire. Why fire? This fire is symbolic. For Gautam, such a fire was constantly burning in his mind. What is life? What is its purpose? Is it possible to conquer disease, old age, and death? What is the source of human suffering? All these questions were burning him. He felt certain that even if he were to become the emperor tomorrow and use all his army and treasury, he would not be able to find an answer to this question. He sought the path of solitude and asceticism. At that time, Buddha had 30,000 enlightened disciples. Hinduism, which has immense tolerance, was not in a position to tolerate this brilliance and prosperity. But countries like China, Japan, Thailand, Sri Lanka, Burma, Cambodia, etc., welcomed Buddhism with love. I went to see Lumbini. The thrill of being Gautam's birthplace overwhelmed me. But the ugliness, filth, poverty, and ignorance of that town were trying to snatch away my thrill. Along with the scorching sun. This is a paradoxical state. Both the external and internal worlds are completely different. So is Gandhiji's Porbandar. The Mayadevi temple stands in a square shape with white color. The environment is very clean. There are no rituals, worship, or rituals. Those who wish can sit on a cool mat and meditate. In the center, a stone has been placed as the place where Gautam was born. It looks green and mossy. Whether the stone witnessed Gautam's birth or not, the stone appeared like an abstract symbol that history and mythology meet. They reserve shapes for the common people. They need a stone, a wall, or some kind of tangible form to look at, hold, hang on, and worship. They stood there for a long time. When they looked back, the whole family was sitting in the lotus position. It is free to leave any weakness or vice here. Because this is the sacred place where Gautam was born, take some vow, said Kanasuputty. I am not a believer in such vows. Therefore, I vow to be careful. I will not get angry unnecessarily anymore, she said. The word, unnecessary, was not necessary in this vow of yours, she said. All times and all places are suitable for abandoning evil and doing good, only the weak will find excuses. The green garden outside the Mayadevi temple is like a suitable environment for Gautam's birth. Gautam is truly fortunate to have chosen greenery for his birth. O Ananda, after my time, in the days to come, devotees will come to this place with faith, curiosity and devotion. Lumbini, my birthplace, will become a path of spiritual discipline and ultimate peace. This is the definition of the Buddha, the 7 first steps of the Buddhas. Childhood are here.
Legend has it that Mayadevi, the wife of the Sakya king Shuddhodana, gave birth to Gautam on the full moon day of Vaishak, 623 BC, while she was traveling to her hometown of Devadaha for childbirth. It is believed that she bathed in the nearby Pushkarini before giving birth. The pond is artistic with brick steps. It has been neatly maintained and renovated. On the north side of this Pushkarini is the Ashoka pillar. Emperor Ashoka is credited with coming here in 249 BC, erecting a pillar and carving an inscription, officially recording the birthplace of Gautam. The summary of this inscription in the Pali language is as follows. In the 20th year of his reign, Emperor Ashoka, the beloved of the gods, personally visited this place where Shakyamuni Buddha was born, and a stone pillar was erected here. Because the great sage Buddha was born in this village of Lumbini, the village tax was reduced to 1/8 of its value. There is also evidence about this birthplace in the travel experiences of the Chinese pilgrim Hien Sang. People of all religions from all over the world flock to Lumbini like a flood. They think of Gautam, the symbol of the struggles, bewilderment, and sufferings of all the common people. He alone sat in meditation 2,500 years ago, and he still sits there and is silent. After traveling 27 kilometers, Kapilavastu appeared. It is now called Larkot. It is an ordinary village. If you pass the village and go further, you will find a vast garden like the one in Lumbini. This garden seems to have housed the palace of Shuddhodana. I entered that garden with excitement. This is the unique place where Gautam spent his childhood and youth. This is the environment where Gautam was a prince for 29 years before he became the Buddha, attained the meaning of Siddhi and became Siddhartha. The half-finished brick figures and designs that can be imagined in the various courtyards of the palace tell a story of thousands of years. To those who enjoyed listening to the story and imagining it in their childhood, these seem like bare brick walls. Time is so cruel that it balances good and evil equally. Me and the children climbed up these brick buildings and started discussing something. Gautam might have played here, might have eaten here, might have been crowned here. This might have been Yashodhara Gautam's room. Rahula's friends might have played here. Mayadevi might have called her son from this window. At this very corner, Gautam might have seen an old man in the city darshan, a sick person with a sick child, a funeral procession, and the night might have passed through this door. But apart from the garden that had grown unruly, there was no palace, room, gate, or gate. We built our own palaces by combining the stories within us with that open garden and brick shapes. The Mahavinishkamana gate is to the east. It is believed that Gautam passed away at midnight from that gate. How meaningful. He went to the east in search of the sun and knowledge. After such a poetic look, the guard who was waiting for him said, "Give me some coffee." Suddenly, I came to a harsh reality. A guard for a palace without Buddha. As if the details should be recorded in the register he had given me. That register too was broken as if it was 2,500 years old. I didn't think anyone would read it. I wrote my thoughts in Acha Kannada. The guard who received the blessing didn't even bother to ask what language it was, and another tourist walked by. Even after leaving Kapilavastu and seeing many ancient monuments, all that came to mind was the palace without Gautam and the palace of our own imagination. All the countries where Buddhism is prevalent have built magnificent and colorful monasteries in Lumbini in competition. We rode a cycle rickshaw and came around all these. But what stuck in our hearts was only the garden that told the story of the palace without Gautam. The golden shapes that we had cherished like treasures in our chests suddenly collapsed, causing great disappointment. But in that disappointment, Kapilavastu built a clever sojiga that we could imagine our own golden sculpture in the same place in a moment. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.